ಅಲ್ಲಿ ಅಲ್ಲಾಡ್ಬೇಡಿ, ಬಿಟ್ಟಾಕಿ ಅದನ್ನ. ಮತ್ತೆ ಬನ್ನಿ. ಹೆಲೋ ಗೈಸ್, ವೆಲ್ಕಮ್ ಟು ಮೈ ಚಾನಲ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಎಲ್ಲಿದ್ದೀನಿ ಅಂತ ಅಂದ್ರೆ ಸಿಯಾಸ್ಟಾ ಸ್ಟೇ ಬೀಚ್ ಅಲ್ಲೇ ಇದ್ದೀನಿ. ಬಟ್ ಇವತ್ತು ನಾವು ಡಿಫ್ರೆಂಟ್ ರೂಮ್ ತಗೊಂಡಿದೀವಿ. ಡೇ 1 ಅಲ್ಲಿ ಏನ್ ತೋರಿಸಿದೆ ಅದು ಡಿಫ್ರೆಂಟ್, ಮತ್ತೆ ಡೇ 2 ಅಲ್ಲಿ ಏನ್ ತೋರಿಸ್ತಾ ಇದ್ದೀನಿ ದಟ್ ಇಸ್ ಡಿಫ್ರೆಂಟ್. ನಾವು ಇವತ್ತು ಬಂದಿರೋದು ಸಿಯಾಸ್ಟಾ ಬೀಚ್ ಸ್ಟೇ ಪೂಲ್ ಪ್ಯಾರಡೈಸ್ಗೆ. ಅಂಡ್ ಇದು ಫುಲ್ ಪ್ಲಾನ್ಡ್ ಆಗಿತ್ತು, ನಾವು ಸೆಕೆಂಡ್ ಡೇ ಪೂಲ್ ಪ್ಯಾರಡೈಸ್ ಅಲ್ಲಿ ಸ್ಟೇ ಮಾಡೋಣ ಅಂತ ಹೇಳಿ. ಸೊ ಇವಾಗ ನಾನು ಇವತ್ತು ಅಲ್ಲಿಗೆ ಚೆಕ್ ಇನ್ ಆಗಿದ್ದೀನಿ. ಸೊ ದಿಸ್ ಇಸ್ ಆಲ್ ಅಬೌಟ್ ಡೇ 2 ವ್ಲಾಗ್. ಅಂಡ್ ನಾನು ನಿಮಗೆ ರೂಮ್ ಹೇಗಿದೆ ಅಂತ ತೋರಿಸ್ತೀನಿ. ನಿಮಗೆ ಏನಿದು ಹಿಂಗಿದೆ ಅಂತ ಅನ್ಸ್ತಾ ಇರ್ಬೋದು, ಬಟ್ ಒಳಗಡೆ ಮಾತ್ರ ಅಮೇಝಿಂಗ್ ಆಗಿದೆ ನೋಡಿ. ಇದೆಲ್ಲ ಅವ್ರದೇನೆ ಜಾಗ. ಈ ಕಡೆ ಎಲ್ಲ ಬಂದ್ರೆ ಮಾವಿಂದು ಗಿಡ ಮರ ಅಂಡ್ ತೆಂಗಿನ ಮರ ಎಲ್ಲ ಇದೆ. ಸೊ ಯಾ ವಿಲ್ ಗೆಟ್ ಇನ್. ವೆಲ್ಕಮ್ ವೆಲ್ಕಮ್ ವೆಲ್ಕಮ್. ಬನ್ನಿ ತೋರಿಸ್ತೀನಿ. ಇಲ್ಲಿ ನೋಡ್ತಿದ್ದೀರಲ್ಲ, ಇಲ್ಲಿಂದ ರೂಮ್ ಸ್ಟಾರ್ಟ್ ಆಗತ್ತೆ. ಆ ಪೇಂಟಿಂಗ್ ಅಂತೂ ಅಮೇಝಿಂಗ್ ಆಗಿದೆ. ಸೊ ಎಸ್, ಇದು ನಮ್ಮ ಬೆಡ್. ಇದು ನಮ್ಮ ಬೆಡ್. ಆ್ಯಂಡ್ ಇಲ್ಲಿ ಬರ್ತಾ ಇದ್ದಂಗೆ ಬೆಡ್ ಸಿಗುತ್ತೆ. ಆ್ಯಂಡ್ ಇಲ್ಲಿ 2 ಚೇರ್ಸ್ ಆ್ಯಂಡ್ ಟಿಪಾಯ್ ಕೊಟ್ಟಿದ್ದಾರೆ. ಆ್ಯಂಡ್ ಆಲ್ಸೋ ಅಲ್ಲಿ ಒಂದು ಸುಮ್ಮನೆ ಸೈಡ್ ಟೇಬಲ್ ಬೆಡ್ಡಿಗೆ. ಆ ಪೇಂಟಿಂಗ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಈ ಕಡೆನೂ ಒಂದು ಸೈಡ್ ಟೇಬಲ್ ಕೊಟ್ಟಿದ್ದಾರೆ. ಆ್ಯಂಡ್ ಗೆಸ್ ವಾಟ್, ಈ ರೂಮಲ್ಲಿ ಫಾರ್ ದ ಫಸ್ಟ್ ಟೈಮ್ ನಾವು ಇಷ್ಟು ಸ್ಟೇಸ್ಗೆ ಹೋಗಿದ್ದೀವಿ. ನಮ್ಗೆ ಏನು ಸಿಕ್ಕಿದೆ ಅಂತ ಅಂದರೆ ಮಿನಿ ಫ್ರಿಜ್ ಸಿಕ್ಕಿದೆ. ತುಂಬ ಚೆನ್ನಾಗಿದೆ. ಅಂದರೆ ಆನ್ ಮಾಡ್ಕೋಬೇಕು, ಮಿನಿ ಫ್ರಿಜ್ ಇದೆ. ಆ್ಯಂಡ್ ಆಲ್ರೆಡಿ ಏನು ಇಲ್ಲಿ ಇಷ್ಟೊಂದು ಥಿಂಗ್ಸ್ನೆಲ್ಲ ಸೆಟಪ್ ಮಾಡಿಬಿಟ್ಟಿದ್ದೀನಿ ಅಂತ ಅನ್ಕೊಂಬಿಡಿ. ನಾವು ಬಂದು ಚೆಕ್ ಇನ್ ಆಗಿ ತುಂಬ ಹೊತ್ತಾಯಿತು. ನಾವು ಅಲ್ಲಿಂದ ಇಲ್ಲಿಗೆ ಬರಬೇಕಾದ್ರೆ ಇನ್ನೂ ಫ್ರೆಶ್ ಅಪ್ ಆಗಿರಲಿಲ್ಲ. ಸೊ ಅದಕ್ಕೋಸ್ಕರ ಫಸ್ಟ್ ಫ್ರೆಶ್ ಅಪ್ ಆಗಿ ಆಮೇಲೆ ರೂಮ್ ಟರ್ಕೊಡೋಣ ಅಂತ ಮಾಡಿದ್ದು. ಸೊ ಯಾ, ದಿಸ್ ಇಸ್ ಮಿರರ್. ಎಲ್ಲ ಗರ್ಲ್ಸ್ಗೂ ಫೇವ್ರೆಟ್ ಜಾಗ. ಆ್ಯಂಡ್ ಇನ್ನೊಂದು ಏನು ಸರ್ಪ್ರೈಸ್ ಅಂತ ಅಂದರೆ, ಎಲ್ಲರೂ ಕಣ್ಮುಚ್ಕೊಳ್ಳಿ. ಐ ನೋ. ಸೊ ಪೂಲ್. ಸೊ ಇಲ್ಲಿ ನಮಗೆ ಪೂಲ್ ಆಕ್ಸೆಸ್ ಕೊಟ್ಟಿದ್ದಾರೆ. ಆಸ್ ಆಲ್ರೆಡಿ ಸೆಡ್, ನಾವು ಪೂಲ್ ಪ್ಯಾರಡೈಸ್ ಬುಕ್ ಮಾಡಿರೋದ್ರಿಂದ ದಿಸ್ ಇಸ್ ಹೌ ಇಟ್ ಲುಕ್ಸ್. ಸೊ ಈಚೆ ಹೋಗೋಣ. ಆ್ಯಂಡ್ ಇನ್ನೊಂದು ಸ್ಟೋರಿ ಹೇಳ್ತೇನೆ ಸ್ಮಾಲ್ ಆಗಿ ಕ್ವಿಕ್ ಆಗಿ. ಜೇನುಹುಳಗಳು ಬಂದ್ಬಿಟ್ಟಿತ್ತು, ಎಲ್ಲ ಕಷ್ಟಪಟ್ಟು ಓಡಿಸಿ ಬಾಗ್ಲು ಹಾಕಿದ್ದೀವಿ. ಎಲ್ಲ ನೋಡ್ಬೋದು ಇಲ್ಲಿ ಪುಟ್ ಪುಟಾಣಿ ಜೇನೆಲ್ಲ ಇದಾಗಿದೆ. ಸೊ ಎಸ್, ಬರ್ತಾ ಇದ್ದಂಗೆ ಇಲ್ಲೂ 2 ಚೇರ್ ಇದೆ. ಆ್ಯಂಡ್ ಇಲ್ಲಿ ಒಂದು ಟಿಪಾಯ್ ಕೊಟ್ಟಿದ್ದಾರೆ ಆ್ಯಂಡ್ ಅಗೇನ್. ಆ್ಯಂಡ್ ಎಸ್, ಇಲ್ಲಿ ಫುಲ್ಲು ಲಾನ್ ಏರಿಯಾ ಥರ, ಐ ಮೀನ್ ಪ್ಲಾಂಟ್ಸ್ ಎಲ್ಲ ಇದೆ ಇಲ್ಲಿ. ಒನ್ ಸೈಡ್ ಫುಲ್ ಪ್ಲಾಂಟ್ಸ್. ಅಲ್ಲಿ ನೋಡಿ ಆಫ್ ಫೇಸ್ ಬುದ್ಧದು ಕೊಟ್ಟಿದ್ದಾರೆ. ಆ್ಯಂಡ್ ದಿಸ್ ಇಸ್ ಪೂಲ್. ಪೂಲ್ ಚೆನ್ನಾಗಿದೆ ಅಲ್ಲ. ಸೊ ಇದು ಫಸ್ಟ್. ಆ್ಯಂಡ್ ಇಲ್ಲಿಂದ ಇವಾಗ ನಾವು ಲಂಚ್ ಮಾಡಕ್ಕೆ ಹೋಗ್ತೀವಿ. ಲಂಚ್ ಮಾಡಿ ಬಂದು ಆಮೇಲೆ ವಿಲ್ ಹ್ಯಾವ್ ಅವರ್ ಟೈಮ್. ಇವತ್ತೊಂದು ಫುಲ್ ರೆಸ್ಟ್ ಮಾಡ್ತೀವಿ. ನಿನ್ನೆ ಬರೀ ಹೆಂಗಾಗ್ಬಿಡಿದೆ, ನೆಕ್ಟಿಕ್ ಆಗಿಬಿಡಿದೆ. ಸೊ ಅಲ್ಲಿಂದ ಬರ್ತಾ ಇದ್ದಂಗೆನೆ ಇಲ್ಲಿ ಸ್ಟೋರೇಜ್ ಕಬೋರ್ಡ್ ಕೊಟ್ಟಿದ್ದಾರೆ. ನಾನು ತೋರಿಸಲ್ಲ, ಬಿಕಾಸ್ ಆಲ್ರೆಡಿ ನಾನು ಎಷ್ಟೊಂದು ಥಿಂಗ್ಸ್ ಎಲ್ಲ ಅಲ್ಲಿ ಡಂಪ್ ಮಾಡಿಬಿಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ವಾಶ್ರೂಮ್. ಇನ್ನೊಂದು ಏನು ಗೊತ್ತಾ, ವಾಶ್ರೂಮ್ ಅಲ್ಲಿ ಇದು ಆನ್ ಮಾಡಿದ ತಕ್ಷಣ ಎಕ್ಸಿಟ್ ಫ್ಯಾನ್ ಅದಾಗದೆ ಆಟೋಮೆಟಿಕ್ ಆನ್ ಆಗಿಬಿಡುತ್ತೆ. ಚೆನ್ನಾಗಿದೆ. ಸೊ ಎಸ್, ಓವರ್ ಆಲ್ ಇವತ್ತಿನ ಸ್ಟೇ ಬಂದು ಇಲ್ಲಿ ನಮ್ಮದು ಪೂಲ್ ಪ್ಯಾರಡೈಸಲ್ಲಿ. ಆ್ಯಂಡ್ ನಾನಂತೂ ಸಕ್ಕತ್ ಇಷ್ಟ ಆಗ್ತಿದೆ. ನಾನು ಎಷ್ಟೊಂದು ಸ್ಟೇಸ್ಗೆ ಹೋಗಿದ್ದೀನಿ. ಆ್ಯಂಡ್ ನಾನು ಮೋಹಿತ್ ಕೂಡ ಎಷ್ಟೊಂದು ಸ್ಟೇಸ್ ಎಲ್ಲ ಹೋಗಿದ್ದೀವಿ. ಅದರಲ್ಲಿ ನನಗೆ ಬೆಸ್ಟ್ ಸ್ಟೇ ಅಂದರೆ ಇದು. ಮೇ ಬಿ ಫ್ಯೂಚರಲ್ಲಿ ಇನ್ನೂ ಚೆನ್ನಾಗಿರೋದು ಸಿಗುತ್ತೇನೋ, ಬಟ್ ಟಿಲ್ ಡೇಟ್ ನನಗಂತೂ ಇದು ಸಕ್ಕತ್ ಇಷ್ಟ ಆಗಿದೆ. ಸಿ ನೆಕ್ಸ್ಟ್ ಡೇ ಹೇಗೆ ಹೋಗುತ್ತೆ ಇವತ್ತೊಂದು ಅಂತ. ಹಲೋ ಗೈಸ್. ಬೋನಿ ಮಚ್ಕೊನಿ. ಅಯ್ಯೋ, ವೆಕೇಶನ್ಗೆ ಬರೋದು ಜಂಜಾಟದಿಂದ ಆಚೆ ಬಂದು ನೆಮ್ಮದಿಯಾಗಿ ಎಂಜಾಯ್ ಮಾಡೋಣ ಅಂತ. ಇಲ್ಲೂ ಬಂದು ಬಟ್ಟೆ ಮಡ್ಚೋ ಕೆಲಸ ಮಾಡ್ತಾವಳೆಲ್ಲ. ಏನು ಹೇಳೋಣ ಇವಳಿಗೆ. ನೋಡಿ ನೋಡಿ, ಸುಮ್ಮನೆ ನೋಡ್ಕೊಂಡು ಕೂತ್ಕೊಳ್ಳೋದಲ್ಲ, ಬಂದು ಹೆಲ್ಪ್ ಮಾಡಿ. ಹಾಂ, ನಂದು ನೆಮ್ಮದಿ ಜೀವನ, ಆರಾಮಾಗಿ ಮಲ್ಕೊತೀನಿ. ಮಾಡ್ಕೊಳಕ, ನೀವು ಗಂಡಸರು ಏನು ಮಾಡಿದ್ರು ಗೊತ್ತಾಗಲ್ಲ.
ಗೈಸ್, ಒಂದು ರೂಮ್ಗೆ ಹೋಗೋದು, ಎಲ್ಲ ಬಟ್ಟೆ ತೆಗಿಯೋದು, ಮತ್ತೆ ಮಡ್ಚಿಕ್ಕೋದು, ಮತ್ತೆ ತೆಗಿಯೋದು ಮಡ್ಚಿಕ್ಕೋದು, ತೆಗಿಯೋದು ಮಡ್ಚಿಕ್ಕೋದು. ನೀನು ಹೇಳ್ತಾ ಇದ್ದೀರಾ? ಇದೇ ಕೆಲಸ. ಇನ್ನು ಎಲ್ಲಿಂದ ಹೋಗೋದು ಪ್ಲೇಸ್ಗಳು ನೋಡೋಕ್ಕೆ? ಹಾಂ, ಏನಿಲ್ಲ, ಇವತ್ತು ಮಾತ್ರ ಇಷ್ಟು ಹೆಕ್ಟಿಕ್ ಆಗಿದೆ ಅಷ್ಟೇ. ಮುಂದಿನ ದಿನಗಳಲ್ಲಿ ಸಿಗ್ತೀನಿ. ಸ್ವಲ್ಪ ನೀವು ಬಂದರೆ ಬೇಗ ಬೇಗ ಮಡ್ಚಿ ಅಪ್ಪ ನಂಗೆ ಮಡ್ಚಕ್ಕೆ ಬರಲ್ಲ. ನಾನು ಅದಕ್ಕೆ ನಾನು ಮಡ್ಚಕ್ಕೆ ಆಗದೆ ಇರೋ ಬಟ್ಟೆನ ಎತ್ಕೊಂಬರೋದು. ನಾನು ನಿದ್ದೆ ಹೊಳಿದೈತೆ. ಇನ್ನು ಬೀಚಿಗೆ ಬೇರೆ ಹೋಗ್ಬೇಕು ಅಂತೀರ. ಎರಡು ದಿನ ಟ್ರಿಪ್ಪಿಗೆ ಗೈಸ್ ನೋಡಿ ಎಷ್ಟು ಬಟ್ಟೆ ತಂದವಳೆ. ಇಟ್ಸ್ ನಾಟ್ ಡ್ರೆಸ್ ಗೈಸ್, ಇಟ್ಸ್ ನಾಟ್ ಬಟ್ಟೆ ಆರ್ ಎನಿಥಿಂಗ್, ಅದೆಲ್ಲ ಪಾರ್ಸೆಲ್ಸ್. ಯಪ್ಪ, ಅದು ಬಿಟ್ಟು ಫುಲ್ ಕೇಸೆಲ್ಲ ಐತೆ, ಅಲ್ಲೂ ಅಷ್ಟು ಬಟ್ಟೆ ಐತೆ. ಅದೆಲ್ಲ ತೋರ್ಸಕ್ಕೆ ನಾನು ನಿಮಗೆ ಅಥಾರಿಟಿ ಕೊಡ್ತೀನಿ. ಓಕೆ, ಬಂದಿರೋದು ಗೈಸ್, ಬಂದಿರೋದು 2 ದಿನ ಟ್ರಿಪ್ಪು ಗೋಕರ್ಣಗೆ. 4 ದಿನ ಟೋಟಲ್ ಗೈಸ್. ಗೋಕರ್ಣ 2 ದಿನ, ಬರೋದೊಂದಿನ ಹೋಗೋದೊಂದಿನ, ಅದು ಬಿಟ್ಟರೆ 2 ದಿನ ವೆಕೇಶನ್. ಆ್ಯಂಡ್ ಇನ್ನೊಂದೇನು ಗೊತ್ತಾ, ಇವ್ರ ಜೊತೆ ಬಂದರೆ ಯಾವ ಬಟ್ಟೆನೂ ಹಾಕೊಳ್ಬೇಕಂತಾನೆ ಅನ್ಸಲ್ಲ. ಸುಮ್ಮನೆ ಎಲ್ಲಿ ಬೇಕು ಅಲ್ಲೇ ಕರ್ಕೊಯ್ತಾ ಇರ್ತಾರೆ, ರೆಡಿ ಆಗೋಕ್ಕೂ ಟೈಮ್ ಕೊಡೋಲ್ಲ. ಸುಮ್ಮನೆ ವೇಸ್ಟ್ ಇದೆಲ್ಲ ಉತ್ಕೊಬರೋದಂತ ಅನ್ಸ್ಬಿಟ್ಟೈತಿ ಇವಾಗ. ನಾನು ಹೇಳ್ದೆ ಇಷ್ಟೊಂದೆಲ್ಲ ಬಟ್ಟೆ ಬೇಡ, 4 ದಿನಕ್ಕೆ 4 ಜೊತೆ ತಗೋ ಸಾಕು ಅಂತ. ಅವ್ರು ತಂದವ್ರೆ, 4 ದಿನಕ್ಕೆ 4 ಜೊತೆ ತಂದವ್ರೆ, ಅದಂತೂ ನಿಜ. ಅಯ್ಯೋ ಕತೆ. ಕೊಡಲ್ವಂತ ಗೈಸ್, ನನ್ನ ಡ್ರೀಮ್ ಕಮ್ ಟ್ರೂ ಮೂಮೆಂಟ್ ಇದು. ಬೀಚ್ ಮುಂದೆ ಕುತ್ಕೊಂಡು ಟೋಸ್ಟ್ ತಿಂತಾ ಇದ್ದೀನಿ. ಇದೆಲ್ಲ ಮಿಕ್ಸ್ ಮಾಡ್ಕೋತಿದ್ದೀನ. ನನ್ನ ಡ್ರೀಮ್ ಕಮ್ ಮೂಮೆಂಟ್ ನನ್ ಮುಂದೆ ತೋರಿಸಿ. ಇದು ನಂದು, ಇದು ಮೋಹಿತದು. ಇದು ಮೋಹಿತದು, ಇದು ನಂದು. ಕ್ರಿಕೆಟ್ ಮುಗಿಸ್ಕೊಂಡು ಇವಾಗ ಬಂದಿದ್ದಾರೆ. ಬೀಚ್ ಮುಂದೆ ಕ್ರಿಕೆಟ್ ಆಡೋದು ಎಷ್ಟು ಮಜಾ ಗೊತ್ತಾ, ಸಕ್ಕತ್ತಾಗಿರುತ್ತೆ. ಜೋರಾಗಿ ಮಾತಾಡಿ ಸರ್. ಕೇಳಿಸ್ತಿರತ್ತೆ, ಬಟ್ ಸ್ಟಿಲ್ ಗಾಳಿ ಇದೆ ಅಲ್ಲ. ಮಾತ್ರ ನಿಜ ಏನ್ ಸಕ್ಕತ್ತಾಗಿದೆ ಅಂದ್ರೆ, ಜಸ್ಟ್ ಸ್ವಲ್ಪ ಹೊತ್ತಾಯ್ತು ಸನ್ಸೆಟ್ ಆಗಿ. ಲೈಕ್ ವೆಕೇಶನ್ ಅಂದ ತಕ್ಷಣ ಒಂಥರ ಟ್ರಿಪ್ ಅಂದ್ರೆ ಬರೀ ಸುತ್ತಬೇಕು ಅಂತಾನೆ ಏನೂ ಇಲ್ಲ ಅಂತ ಅರ್ಥ ಆಯ್ತು. ನಿಜ, ವಿ ಕ್ಯಾನ್ ಜಸ್ಟ್ ಸಿಟ್ ರಿಲ್ಯಾಕ್ಸ್ ಅಷ್ಟೇ, ಇಷ್ಟು ಮಾಡ್ಕೊಂಡು ಹೋಗ್ಬೋದು. ಇಟ್ಸ್ ಲೈಕ್ ಆಲ್ ವರ್ತ್. ಸಂಜೆ ಹೊತ್ತು ಬರೀ ಒಂದು ಅರ್ಧ ಗಂಟೆ ಬಂದು ಕೂತ್ಕೊಂಡ್ಬಿಟ್ರೆ ಎಷ್ಟು ಪೀಸ್ ಆಗಿ. ಆಲ್ಮೋಸ್ಟ್ ಅರ್ಧ ಗಂಟೆ, ನಾವು 5 ಗಂಟೆಗೆ ಬಂದಿದ್ದು. ಇಟ್ಸ್ ಲೈಕ್ ಆಲ್ರೆಡಿ 6:45. ಬಿಟ್ ಎದ್ದು ಹೋಗಕ್ಕೆ ಮನ್ಸಾಗ್ತಾ ಇಲ್ಲ. ನೋಡಿ, ಹಿಂಗೆ ನನ್ ಗಂಡನಿಂದ ನಾನ್ ಹೆಂಗಿದ್ದೀನೋ ಹಂಗೆ ನನ್ ಗಂಡನ್ ಖುಷಿಗೆ ನಾನ್ ಹೆಂಗ್ ಕಾರಣನೋ. ಏನ್ ಮುಖ ನೋಡೋದು? ಅಲ್ಲ, ನಿಮ್ ಖುಷಿಗೆ ನಾನ್ ಕಾರಣ ಅಲ್ವಾ? ನಿಮ್ ಖುಷಿಗೂ ನಾನ್ ಕಾರಣ ಅಲ್ವಾ? ಫಸ್ಟ್ ಅದನ್ನ ಹೇಳಿ. ಟ್ರೈನ್ ಇಲ್ಲಿ ಮಾತಾಡ್ತಾ ಇರೋದು ಗಂಡಂದಿರ್ ಖುಷಿ ಬಗ್ಗೆ. ಸೊ ನನ್ ಗಂಡಂಗೆ ಹೆಂಗ್ ಖುಷಿ ಆಗ್ತಾ ಇರೋದಕ್ಕೆ ನಾನ್ ಕಾರಣ ಆಗಿದ್ದೀನೋ ಹಂಗೆ ಈ ಜಗತ್ತಲ್ಲಿರೋ ಎಲ್ಲಾ ಗಂಡಂದಿರ್ ಖುಷಿಗೂ ಹೆಂಡತಿನೇ ಕಾರಣ ಆಗಿರ್ತಾಳೆ. ಆದ್ರೆ ನಂಗೆ ಅಂಕಲ್ ಆಂಟಿ ಲವ್ ಸ್ಟೋರಿ ಸಖತ್ ಇಷ್ಟ ಆಯ್ತು. ಪರ್ಫೆಕ್ಟ್ ಎಕ್ಸಾಂಪಲ್ ನಾನೇ. ಅಂಕಲ್ ಆಂಟಿದೇನು ನನ್ಗಿಂತನಾ? ಅಲ್ಲ, ನಿಮ್ದಿನ್ನ ನೋಡಿಲ್ವಲ್ಲ ಆತರ ಬ್ಯಾಗ್ ಹಾಕೊಂಡ್ ಬಂದು ನನ್ನ ಹಿಂದೆ ವೇಟ್ ಮಾಡೋದು. ಇನ್ನೊಂದ್ 50 ವರ್ಷ ಆದ್ಮೇಲೆ ಆತರ ಮಾಡ್ತಿದ್ವಿ. ಆಂಟಿಗೂ ಆಡಕ್ ಇಷ್ಟ ನೀರಲ್ಲಿ. ಬಟ್ ಏನಂದ್ರೆ ಆ ಬ್ಯಾಗ್ ಒಂದಿದೆ, ಲಗೇಜು. ಪಾಪ ಅವ್ರು ಟ್ರಸ್ಟ್ ಮಾಡೋ ತರ ಇದ್ರೆ ನಾವೇ ನೋಡ್ಕೋತಿದ್ವಿ, ನಮ್ಗೆ ಏನ್ ಬೇಜಾರಿಲ್ಲ. ನೋಡಿ, ಆ ಕಡೆ ಸನ್ಸೆಟ್ ಆಗಿ ಈ ಕಡೆ ಮೂನ್ ಬಂದಿದೆ ಆಲ್ರೆಡಿ. ನೋಡಿ ಅಲ್ಲಿ ಇಲ್ಲ ಮೂನ್ ನೋಡಿ, ಸನ್ಸೆಟ್ ಆಯ್ತು, ಮೂನ್ ಬಂತು. ಫ್ರಂಟ್ ಕ್ಯಾಮ್ರಾದಲ್ಲಿ ಹೆವಿ ಬ್ರೈಟ್ನೆಸ್ ಬರ್ತಾ ಇದೆ ಅಲ್ವಾ? ಇನ್ನೊಂದ್ 4 ಗಂಟೆ ಅನ್ನೋ ತರ ಫೀಲ್ ಬರ್ತಾ ಇದೆ. ಇವ್ರು 6:45 ಅಂದ್ರೆ ನಂಬಕ್ಕೆ ಆಗಿಲ್ಲ. ಏನಿನ್ನ ಇಷ್ಟ ಚೆನ್ನಾಗಿದೆ. ಆಲ್ಮೋಸ್ಟ್ 7 ಆಗ್ತಿದೆ ಇವಾಗ. ಇಲ್ಲೆಲ್ಲ ಕತ್ಲಾಗ್ಬಿಟ್ಟೈತೆ, ಇಲ್ಲಿ ಬ್ರೈಟ್ನೆಸ್ ಜಾಸ್ತಿ ಬರ್ತಾ ಇದೆ ಫ್ರಂಟ್ ಅಲ್ಲಿ. ಹೌದು, ಬಂದ್ರು. ಚಿನ್ನ ಸಿಗಲ್ಲ ಇವತ್ತೆಲ್ಲ, ಮನೆಗೆ ಹೋಗಮ್ಮ ನೀನು. ಐತೆ ನಿಮ್ಗೆ ಚಿನ್ನದ ಬೆಲೆ ಗಗನಕೆರೆ ಐತೆ. ಗೋಲ್ಡ್ ನೆಕ್ ಕಳ್ದಾಕೊಂಡ್ಬಿಟ್ಟವ್ರೆ, ಉಂಗ್ರ ಕಳ್ದಾಕೊಂಡು ಲಾಲ್ಟೆ ಹೊಡ್ಕೊತ್ ಕೂತವ್ರು. ಇನ್ನ ಹುಡುಕ್ತಾವ್ರ, ಇನ್ನ ಎಲ್ಲಾ ಸೇರ್ಕೊಂಡು ಅಲ್ಲಿ ಬಿದ್ದಿದ್ ಅಲ್ಲಿ ಬಂದು ಇಲ್ಲಿ ಹುಡುಕ್ತಾವ್ರೆ.
ಎಲ್ಲೋ ತೇಲ್ಕೊಂಡ್ ಬಂದ್ಬಿಟ್ಟೈತೆ ಅನ್ಕೊಂಡ್ಬಿಟ್ಟು ಹುಡುಕ್ತವ್ರೆ. ಸರಿ ನೋಡಿ ಸಿಗುವ. ವಿ ಆರ್ ಸೋ ಹ್ಯಾಪಿ ಟುಡೇ. ನಾವತ್ತೆ ಹಿಂಗೆ ಬರ್ಬೇಕು. ನನ್ನ ತಿಂಗಳ ಹಿಂಗೆ ಕರ್ಕೊಂಬನ್ನಿ. ಸರಿ ಆಯ್ತು. ಬೆನ್ನೆಲುಬು ಇದೇ ನನ್ನ ಬೆನ್ನೆಲುಬು, ತಿಂಗಳ ಕರ್ಕೊಂಡ್ ಬನ್ನಿ ಅಂತವ್ರೆ. ಓಕೆ ಫ್ರೆಂಡ್ಸ್, ಆಮೇಲೆ ಸಿಗೋಣ, ಬಾಯ್.